ఒరే పాత్రగా ನಮ್ಮ ಪರ್ಮನಂಟ್ ಅಣ್ಣ ಒರೇ ಮಾತ್ರ ಒರೇ ಪಾತ್ರಗ ಯಾನತ್ತಿತ್ತು ರಾಜಕೀಯ ಪಕ್ಷದ ಬೆಲತ್ತೆ ಮುಲ್ಪ ನಮಕ್ ನಮ್ಮ ನಾಗರಿಕ ಸಮಿತಿ ಒಂತಂದು ಅಟ್ ಬಿಜೆಪಿ ಉಪ್ಪಡು ಕಾಂಗ್ರೆಸ್ ಉಪ್ಪಡು ದಳ ಉಪ್ಪಡು ಎಂಚಿನ ಪಡೆ ಮುಲ್ಪ ನಮ್ಮ ಊರುವರೆ ಉಂಡ ನಮ್ಮ ಊರಲ್ಲಿ ಒಗ್ಗಟ್ಟಾವಳು ಆ ಪಾರ್ಟಿ ನಮ್ಮ ಟೈಮ್ ರಾಜಕೀಯ ಮನ್ಪುಲೆ ಹೂವ ಮನ್ಪುಲೆ ಎಂಚಿನ ಆಗಿಬಿಟ್ನ ಪ್ರತಿ ಸಂಘಟನೆ ಉಪ್ಪು ನಮ್ಮ ಊರು ನಮ್ಮನೆ ತಲಪಡಿ ಗ್ರಾಮ ಕರೆಕ್ಟ್ ಆಯ್ನ ಒಂದು ಮಾತಾಡ ಸಂಘಟನೆ ಇದ್ದಿಂದಾಂಡ ನೀವು ಭಾರಿ ಬಂಗುಂಡು ನಮಗೆ ಏತ್ ಫ್ಯಾಕ್ಟ್ರಿ ಅಲ್ಪ ಅಲ್ಪ ಇದು ಫ್ಯಾಕ್ಟ್ರಿ ಅಂడి ಒಂದೇ ಕಾಲ ಒಂದು ಎನ್ಒಸಿ ಉಂಡ ಏರಿಯ ಪಬ್ಲಿಕ್ ನಾಲಿಲ್ಲ ಸೈನ್ ಒಂದು ಫ್ಯಾಕ್ಟ್ರಿ ಕಟ್ಟಿದೆ ಎಲ್ಲ ಆಟಿ ಆಟಿ ಎತ್ತಂಡ ಬಂದು ಒಂದು ಕೊಡ್ತೀವಿ ಗೊತ್ತಂడి ಅಲ್ಪ ಕೊಲಚಿನಿ ಓಡಿ ಹೋಗ್ಕೊಂಡು ನಮ್ಮ ಕೈ ಪರಿಸರದ ಗುಯಲ್ಗೆ ಹೋಗ್ಕೊಂಡು ಎಲ್ಲ ಮುಲ್ಪ ಗಜವದ ಇತ್ತ ಖಾಲಿ ಅಲ್ಲಿ ಕೇಂದ್ರಕ್ಕೆ ಬಂದಿರಿ ಯಾನು ಖಾಲಿ ಅಜಿಪರ್ಸೆಂಟ್ ಜಾಗಿ ನಿಂಗೆ ಲೆಕ್ಕ ಬಂದ್ಬಿಡಿ ಫಸ್ಟ್ಗೆ ಏನಾಗ ನಮ್ಮ ಬೇರೆ ಅಲ್ಪದ ಮೇರು ಅಕೌಂಟೆಂಟ್ ಅದನ್ನು ಬರಂಜ ಮಂಜಪ್ಪೇರು ಮಂಜಪ್ಪೇರು ಆಡ ಕೇಳಿ ನಾನು ಫೋನ್ ಮಾಡ್ತಿದ್ದೆ ಅಪ್ಪ ಅರ್ಧ ಮಂದಿ ಬಂದೆ ದಾದ ಮಂಡ ಇಲ್ಲ ಯಶ್ವರ್ ಅದು ಏನಾದ್ರು ಮಾಡಬೇಕಲ್ಲ ಅಲ್ಲಿ ಅದು ನಾವು ಒಣಕಸ್ ಹಾಕುವುದು ಯಾಕಂದ್ರೆ ಒಣಕಸ್ ಹಾಕ್ಲಿಕ್ಕೆ ನೀವು ಇದು ಪಬ್ಲಿಕ್ ಅದು ಪರ್ಮಿಷನ್ ತಗೊಂಡಿದ್ದೀರಾ ಇಲ್ಲ ನೀವು ಮಾಡೋದಾದ್ರೆ ಕೆಲಸ ಮಾಡುವಾಗ ಒಂದು ಸರ್ಕಾರದ ಒಂದು ಇದಿದೆ ಕಾನೂನಿದೆ ಯಾವುದು ಮಾಡ್ತೇವೆ JCB ತಂದು ಲೆವೆಲ್ ಮಾಡ್ಲಿಕ್ಕೆ ಉಂಟಾ ನೀವು ಅಲ್ಲಿ ಬೋರ್ಡಲ್ಲಿ ಹಾಕಬೇಕು ಇಲ್ಲಿ ನಾವು ಇಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿದೆ ಅದು ಆಗಿದೆ ಬಂದಿದೆ ಅಪ್ಪ ಸಾಮಾನ್ಯ ಸಭೆ ನಿರ್ಣಯ ಅಂడి ಮೂಲೆ ಬಾಡು ಬೇರೆ ಜಾಗ ಇದ್ದಾಗಲಿಕ್ಕೆ ಅದು ಬೇರೆ ಜಾಗ ಬಂದು ನೋಡ್ತೀವಿ ಅಲ್ಲ ನಮ್ಮ ಓಟ್ ಚಾಮುಂಡಕ್ಕೆ ಕೋಟೆಕಾರಲ್ಲಿ ತ್ಯಾಜ್ಯ ವಸ್ತು ಇಲವರಿ ಜಾಗ ಇದೆ ಅವ್ರ ಹತ್ರ ನೀವು ಕಂಬೈನ್ ಮಾಡಿಕೊಂಡು ಇಲ್ಲಿ ಕಸಕೊಂಡು ಹೋಗಿ ಬಂದೆ ಆಯ್ತು ನೋಡು ನಾನು ಐದು ಪಕ್ಕ ಪಿರ ಬೇತಂಡ ಎನ್ಕೊಂಡು ಮೇರೆಗೆ ನಮ್ಮ ಅಧ್ಯಕ್ಷರು ಫೋನ್ ಮಾಡ್ತೀವಿ ಒಂದು ನಮ್ಮ ಮೀಡಿದಾರೆ ಆರೊಂದು ಇದು ಅದು ಮಾಡಲಿ ಅದು ಮಾಡಲೇಬೇಕಲ್ಲ ಮತ್ತೆ ಇಲ್ಲಿ ಕೊಂಡೋಗೋದು ಕಷ್ಟ ಅಂತ ಮುಲ್ಪ ಕಸತ್ತು ಒಂದು ಫಸ್ಟ್ ಸ್ಟಾರ್ಟಿಂಗ್ ಎಂಜೆ ಮಾಡ್ಬೇಕು ಗೊತ್ತಾಗಲಿ ಎಲ್ಲ ಒಂದು ಕಜವದನ್ನು ಮಂತದ್ದು ಕಾಲು ತೊಟ್ಟೆ ಪ್ಲಾಸ್ಟಿಕ್ ಮಂತದ್ದು ಹಚ್ಚಿ ಮಂತ್ಬೇಕು ಅದಕ್ಕೆ ಅಕ್ಕನ ನೆಕ್ಕ ಒಣಗ ಬೇಲಿ ಬಾಡ್ದು ಪಕ್ಕ ನಮ್ಮದ ನೆನಪ ಐತೆ ಗುಂಡಿದೆ ತುಲ ಮುಲ್ಪ ಮಿಲ್ಲದಲ್ಲ ಇಂಜಿನ್ ಆತು ನಮಗೆ ಹೋಪನ ಅಟ್ ಏತ್ ವಲಸ ಕಾರ್ಮಿಕರಲ್ಲಿ ಒಲ್ತಗಳು ನಮಗೆ ಗೊತ್ತುಂಡ ಏತ್ ಕೇಸ್ ಹಾಪು ನಮ್ಮ ಓಲಿ ಪೇಪರ್ ಯಾಪತ್ತು ನಾಗಲ್ಲ ತಲಪಾಡಿ ತತ್ತನಿಯಲ್ಲಿ ಗಾಂಜಾ ಅವು ಒಂದು ಹೌದಾಗಿ ನಮ್ಮ ಊರಲ್ಲಿ ಒಗ್ಗಟ್ಟಿದ್ದ ಓಲ ಪತ್ತನೆಲ್ಲ ಮಹಾಜನ ಸಾಧ್ಯತೆ ಉಂಟು ಆತನೇ ಮನೆ ಬೊಕ್ಕಂಜಿ ವಿಷಯದಲ್ಲಿ ಇತ್ತೈತುಲೆ ಮನ್ಪಿರ ಮಾತ್ರ ಸೇರಿದು ಐತಲ್ಲ ಐತನ ತ್ಯಾಜ್ಯ ನೀರು ಪೂರ ಮಂತ್ ಪಾಂಡ ಪರಿಸರದ ಎತ್ತು ಮೂರು ಕೈತಲೆ ಅಂಗನವಾಡಿ ಸ್ಕೂಲ್ ಉಂಟು ಇಂದು ಎಂಚಿನ ಆರೋಗ್ಯ ಕೇಂದ್ರ ಹೋಯ್ತಾ ಪಶುತ ಆರೋಗ್ಯ ಕೇಂದ್ರ ಕೈತಲ ಒಂಜಿ ಇಂದು ಮನ್ಪೆರ ಉಂಡಲ್ಲ ಕಜದ ದೊಡ್ಡ ಮನ್ಪೆರ ಉಂಡ ಬೊಕ್ಕಂಜಿಲ್ಲ ಏನು ಮಂತಿರ ಪ್ರತಿ ಒಂದಿಲ್ಲ ನಮ್ಮ ನೀರಾವಡಿ ತೋಟ ಪ್ಲಾಸ್ಟಿಕ್ ಕೊಳತೆ ನೀರೋಡೆ ಹೋಗ್ಕೊಂಡು ಬೊಕ್ಕಂತುಲೆ ಇದು ನಮ್ಮ ತುದುಪ ಪೇಪರ್ ಡೈಟ್ ನೋಯ್ಟ್ಲ ಓಲು ಕಜವ ಪಾಡಿರ ಅಲ್ಪ ನಾಯಿನ ಸಂಖ್ಯೆ ಜಾಸ್ತಿ ಅದಕ್ಕೊಂಡು ಜೋಕು ಸಾಲೆ ಪೋನಾಗ ಅದು ನಮ್ಮ ಕಜ ಕೊಣಾಗ ಕೈಗೆ ತುಚ್ಚಿನ ಉಂಟು ಕಜ ಕೊಣ ಪಾಡ್ನಾಗ ಐಟು ಎಂಚಿನ ಉಪ್ಪು ಯಾರು ಬಂಪೆ ಐಟು ಒಂದು ಮೀನು ದಲಪ್ಪು ಮಟನ್ ದಪ್ಪು ಬೇತಿಂಜಿನ ಕೊಣಪ್ಪ ಸಾರಿ ಕೊಣಪ್ಪನ ಬೇತೆ ಇಂಚಿನ ವಿಶಾಲ ಉಂಟು ಬಾಡ್ದುಪ್ಪಿ ಸ್ವಲ್ಪ ಸುರ ಒಂದುಲೆ ಕಜ ತೊಟ್ಟಿತ್ತು ನಾವು ಮಾತ್ರ ಇದರಿಂದ ಅಲ್ಪ ಕೋಟೆ ಗಾಡ್ತೂತ ಅವಲಂಚಿನ ನಾಯಿ ದಿಂಜಿದು ಬೋತು ಆಯ್ತು ಉಲಯಪ್ಪು ಕೊನೆ ಮತ್ತೆ ತೀರ ತಕ್ಕ ಇಡೀ ವಾಸ ಅವರೊಂದು ಐಕೆ ಏರು ಜವಾಬ್ದಾರಲ್ಲಿ ಐಕೆ ಫುಲ್ ಗೇಟ್ ಬಂತೀರಿ ಬಂದು ನಮಗೆ ಓಪನ್ ನಮ್ಗೆ ತಿದ್ದಿ ಫುಲ್ ಬಂದು ಆದೇ ಥರ ಅಗರ ಕಟ್ತೀರಿ ನಮಗೆ ಬೀರಲ್ಲ ಅಗರ ಕಟ್ಟುದು ನನಗೆ ನಮ್ಗೆ ಬೈರಾಪುಣ ನಮ್ಮ ಒಂಜಿ ಬಂದ್ಬಿಡಿ ಎನ್ನ ಅಭಿಪ್ರಾಯ ಬಂತೆ ಬುಕ್ ಒರಿ ಬರ್ತಿರಲಿ ಅಲ್ಲ ಸಂಬಂಧಪಟ್ಟ ಶಾಲೆ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಯಾಕಂದ್ರೆ ಗೋಡೇನು ಇಂಗ್ಲೀಷ್ ಮೀಡಿಯಂ ಅಂದ್ಪಟ್ಟ ನಮ್ಮ ಮಾತ್ರ ಸೇರಿದ್ವಿ ಈಚಿನ ಒಂದು ಆರೋಗ್ಯ ಕೇಂದ್ರ ಅಂದ್ಬಿಡಿ ಇದು ಮಳೆ ಜಾಗ ಉಂಟು ನಮ್ಮ ತಲಪಡಿ ಗ್ರಾಮ ಒಂದು ಪೊರ್ಲದೊಂದು ಆರೋಗ್ಯ ಕೇಂದ್ರ ಆಡು ಒಂದು ಹಾಸ್ಪಿಟಲ್ ಆಡು ಸರ್ಕಾರಿ ಹಾಸ್ಪಿಟಲ್ ಆಡದೆ ನಂದು ನಮ್ಮ ವಾಡಿತ್ತನಾಗ ಟೋಲು ಅವು ಒಂದು ಬಂದಾಗ ನಮ್ಮ ಉಲ್ತ ಹೋಗಿರಲ್ಲ ಮನುಷ್ಯ ಬಣ್ಣ ಕೇರಳ ಎಲ್ಲ ಕೂಡ ಪೂರ ನಮ್ಮ ಭಾರತ ದೇಶ ಪ್ರಜೆಗಳು ಕೂಡ ಮನುಷ್ಯರು ಆಗ್ರಪ್ಪ ಎಮರ್ಜೆನ್ಸಿ ಸ್ವಲ್ಪ ಸರ್ಕಾರಿ ಆಸ್ಪತ್ರೆ ಆಡತ್ತಾ ಪೂರ ಪ್ರೈವೇಟ್ ಹಾಸ್ಪಿಟಲ್ ಸ್ವಲ್ಪ ನಮಗೆ ಎಲ್ಲ ಕೊಂಚ ಕೊಡಲ್ಲ ಅಲ್ಪ ದಾದಾಪು ಇನ್ನು ಮೇಂಟೈನ್ ಮ್ಯಾನೇಜ್ಮೆಂಟ್ ಪುಣ್ಯರು KMC ಹಾಕಿ ಅದು ಇಲ್ಲಿ ಸರಿ ಆಗೋದಿಲ್ಲ ಬಂದು ಅಕ್ಕ ನಾವು ಬಿಸ್ನೆಸ್ ನಮ್ಮ ಬಂದ್ಬಿಡುತ್ತೆ ಸರಿ ಆಗೋದಿಲ್ಲ KMC ಕೊಂಡೋಗಿ ಅಂತ ಮೂಲ ನಮ್ಮ ಒಂಜಿ ನನ್ನದೊಂದು ಆಗ್ರಹ ಬಂದ ನಿಖಿಲ್ ಅನ್ಕೊಂಡು ಈ ಜಾಗೇನು ಇಂಚ ಲೆವೆಲ್ ಮಾಡ್ತಾರೆ ನಾವು 10% ಒಂಜಾಕ ಲೆವೆಲ್ ಮಾಡ್ಬಾರ್ದು ಲೆವೆಲ್ ಮಾಡ್ತದೆ ನಮ್ಮ ಸಾರ್ವಜನಿಕರ ಒಂದು ಕರೆಕ್ಟ್ ಆಗಿ ಕಮಿಟಿ ಅನ್ಪುಗ ನಮ್ಮ ಏನತ್ತೆ ಮುಲ್ಪ ಹೈಯೆಸ್ಟ್ ಪೊಲೀಸ್ ಅಧಿಕಾರಿಗಳು ಬೇರೆ ರಿಟೈರ್ಡ್ ಅಕ್ಲಿಂದ ಎತ್ತು ಅನ್ಪುಗ ಅಕ್ಲಿಂದ ಮಸ್ತ್ ಅನುಭವ ಅದ್ರಲ್ಲಿ ಎತ್ತದು ಒಂದು ಕರೆಕ್ಟ್ ಆಗಿ ಟೀಮ್ ಅನ್ಪುಗ ಟೀಮ್ ಅಂತದ್ದು ಅಕ್ಲೆ ಮಸ್ತ್ ಅಭಿಪ್ರಾಯ ನಮ್ಮ ಮಾಸ್ಟರ್ ನಮ್ಮ ರಿಟೈರ್ಡ್ ಮಾಸ್ಟರ್ ಅಕ್ಲೆ ಮಸ್ತ್ ನಮ್ಮದು ಸಾವಿರ ಜ್ಞಾನಪ್ಪು ಜ್ಞಾನ ಒಟ್ಟು ಪಡಬಡ ಪಾತಿರ ಬಣ್ಣ ಅಂಚಿನಾಗ ಸೇರಿಸ್ತವಳು ಒಂಜಿ ಬಂದ್ಬೆ
వేర్లప్పుడు ಒಂಜಿ ಸಾಮಾನ್ಯ ಸಭೆ ದಾದಾಂಡ అయినా ಒಂಜಿ ವಾಟ್ಸಪ್ ಗ್ರೂಪ್ వాడు ಇಂಚ ಆತನು ಇಂಚ ಆತನು ನಿರ್ಣಯ ಆಯ್ನ ಸಂಬಂಧಪಟ್ಟನಾಗಲಿ ಯಾರು ಬಂದ್ಬಿಡಿ ಯಾರು ಕುಂದೋತ್ತು ಯಾರು ಯಾರದ ಪರ್ಮನೆ ನೀನು ಯಾರು ಯಾರು ಇಂಚು ಹುಷಾರಾದನಿ ಪತ್ರ ಮುಟ್ಟ ಕುಟ್ಟುದು ಒಂದು ಉಪದಗೊಡ್ಡೆ ಹುಷಾರಾದ ನಿರ್ಣಯ ತತ್ತಿನಡತ್ತೆ ನಮ್ಮ ಭಜಂಗಡನಾಗ ಹಿಂಗೆ ಕಲ್ಪದ ಜನ ಬಂದ ಯಾನಾಗ್ಲಿ ಬೇರೆ ದಯ ಬಂಡಪ್ಪ ಆ ಯಶು ಮಾರ್ಲಿ ಅಂತ ದಯ ಬಂಡ ಯಾ ಒಂದು ವಿಷಯ ಗೊತ್ತಂದ್ರೆ ಅದಂದ್ರೆ ಆ ಚೂರು ಮಿತ್ತು ನಾನು ಇಂಚಿನ ಪೂಜೆ ಅಂತ ಹೇಳಿ ಒಂದು ಹಾಸ್ಪಿಟಲ್ ಅತ್ತ ನಾವು ಒಂದು ಶಾಲೆನ ಧನ್ಯವಾದ ಇತ್ತಲೊಂದು ಐನಾಜಿ ಕೇಸ್ ಉಂಟು ಏರು ಎನ್ನ ಎಂಕೊಡದಂತ ಇಲ್ಲಗೋಸ್ಕರ ಬಂದ ಕೇಸ್ ಇಲ್ಲಗೋಸ್ಕರ ಬಂದ ಕೇಸ್ ಹತ್ತು ಸಮಾಜಗೋಸ್ಕರ ಏನ ಏಸರಿ ಏನ ಮಿತ್ತು ಪೀಡನಲ್ಲಿ ಕೇಸ್ ಬಂತೀರಿ ಏಸರಿ ಮೆಂಬರ್ ಆಗಲಿ ಏನ ಮಿತ್ತು ಕೇಸ್ ಬಂತೀರಿ ಯಾನು ಎನ್ನ ಇಲ್ಲಗೋಸ್ಕರ ಇನಿ ಮುಟ್ಟಲು ಒಂದು ಬಂದಿದ್ದು ಮುಲ್ಪ ಎಂಚಿನ ನಿಕ್ಕ ಮುಂದೆ ನಮ್ಮ ಇಲ್ಲಿ ನಮ್ಮ ದುಂಬುದ ನಮ್ಮ ಜೋಕ್ಲು ಹೊಡಿಯೋಡ ಇತ್ತೆ ನಮಗೆ ಇತ್ತ ಗೊತ್ತಾಗ್ಬೋದು ನನ್ನ ಒಂದು ಸಮಕ್ಕೆ ಏನಾಗ ಮೂಲ ಏತ್ ಫ್ಯಾಕ್ಟ್ರಿ ಅದನ್ನು ಪ್ರೈವೇಟ್ ಫ್ಯಾಕ್ಟ್ರಿ ಆಯ್ತು ನಾನು ನಮ್ಮ ಒಪ್ಪಂದಿತ್ತ ಇತ್ತೆ ನಮ್ಮ ಮುಲ್ತದ್ದು ಗ್ರಾಮ ಪಂಚಾಯತ್ ಹೋದು ಅಲ್ಪ ನಾವು ಮನವಿ ಗೊತ್ತು ಅಂದಾತಂದು ಟೆಕ್ನಿಕಲ್ ಬಲ್ಲಿ ಅದಕ್ಕೆ ಪಾತ್ರಗ ನೀವು ವಿಷಯನೇ ಗೊತ್ತಿತ್ತು ಕೋಟೆಂಗೆ ನಮ್ಮ ನೆತ್ತ ಶ್ರೀರಾಮ ಮಂದಿರದ ಸುಧೀರ್ ಫೋನ್ ಬಂದ್ಕೊಂಡೆ ನಿಂಚೆ ಏಮಂಡೆ ಪೋయింది ಲಾಸ್ಟ್ ಮಿತ್ಲು ಬಂದಾಗ ಇಲ್ಲಿ ಎಲ್ಲ ಮನ್ಪುಗಾನ ಐಕೆ ಮಂಡೆ ಕಾನೂನು ಕಟ್ಟುಕಟ್ಟಲೆ ಉಂಟು ಸ್ಟೇಷನ್ ಬೋರ್ಡು ಪರ್ಮಿಷನ್ ಇತ್ತು ನೋಡು ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಮಸ್ತ್ ಹೆಲ್ಪ್ ಬಂದರು ಉಳ್ಳಾಲ ಸ್ಟೇಷನ್ದಾಗೆ ಇನ್ಸ್ಪೆಕ್ಟರ್ ಬಾತ್ಯದಾಗ ನಮ್ಮ ಫುಲ್ ಸಹಕಾರ ಕೊರಿಯರು ನೀವು ಪೊಲೀಸ್ ಇಲಾಖೆ ನಿರ್ವಹಿಸಿರಿ ಮೇರೆ ನಮ್ಗೆ ಕೆಟ್ಟ ಅಭಿಪ್ರಾಯ ಕೊರಿಯರು ಲಂಚ ಮನ್ಪುಲಿ ಆಲೆಜ್ಜಿಂದ ನಮ್ಮ ಫಸ್ಟ್ ಧನ್ಯವಾದ ಕೊಡಿಯರು ಬಂದ ಪೊಲೀಸ್ ಇಲಾಖೆಗೆ ಒಬ್ಬ ಮಾಧ್ಯಮ ಮಿತ್ರರು ಬರ್ತಿದ್ದಾರೆ ಅಕ್ಕಲಿಗೆ ನಮಗೆ ವ್ಯಾಪಾರ ಸಪೋರ್ಟ್ ನಮ್ಮ ಎಂಚಿನ ಬೇಲೆ ಮನ್ಪನಾಗಲ್ಲ 5 ಪೈಸದ ಕಾಸು ಎತ್ತನಂದೆ ತಲಪಟ್ಟು ಎಂಚಿನ ಮೆಡ್ಡೆ ಬೇಲೆ ಮಂತಲ್ಲ ಪ್ರತಿಯೊಂದು ನಮಗೆ ಮಾಧ್ಯಮದಲ್ಲಿ ಹೆಲ್ಪ್ ಅಂತೀರಿ ಆನಿ ಬಸ್ ಉಂತನಾಗಲ್ಲ ಅಕ್ಲೆ ಬರ್ತೀರಿ ಆಮೇಲೆ ಉಂತನಾಗ ನೀವು ಪಾಸ್ ಬಂದ್ಪನಾಗಲ್ಲ ಅದಕ್ಕೆ ನಮ್ಮ ಪಾಪದಾಗಲ್ಲ ತರೇರ್ತಾರೆ ಗೂಡಂಗೆಲ್ಲ ಅಕ್ಕನಾಗಲ್ಲ ಮಾಧ್ಯಮದಾಗಲೇ ಮಸ್ತ್ ಹೆಲ್ಪ್ ಅಂತೀರಿ ನಾವು ಅದು ನೆಕ್ಕಲ ಅಕ್ಕನ ಸಹಕಾರ ಒಂದು ಮಾಧ್ಯಮದಾಗಲ್ಲ ಒಂದು ಪೊಲೀಸ್ ಇಲಾಖೆದ ಮುಖ ಮುಲ್ತ ನಮ್ಮ ಮಾತ ಸಾರ್ವಜನಿಕರನ್ನ ಅದು ಪಾಪದ ಎಪ್ಪಡಿ ಮಲ್ಲ ಎಪ್ಪಡಿ ಏರ್ಲಪ್ಪಡಿ ಎಡ್ಡೆ ಮನಸ್ಸಿನ ಎತ್ತಿ ಬರ್ತದೆ ನಾವು ಕೊರ್ಲುದ ಬೇಲೆಯನ್ನು ನಮ್ಮ ಸಕ್ಸಸ್ ಮಾಡ್ಬೋದು ಅದೇ ಜನ ಮಾತಾಡಲ್ಲ ನಮ್ಮಂದೇನು ಬಿಡ್ರಲ್ಲ ನಮ್ಮ ಇತ್ತ ಜನ ಸೇರ್ದ ಒಂಜೆ ಕೋಡದ ಇದು ಕಾಂಡೆಗೆ ನನ್ನ ಶುರು ಅಂತ ಹೇಳಿದ ಮೂಲೆ ನಮ್ಮ ಪೂರ ಟೆಂಟ್ ಬದುಗುಲ್ಗ ರಾತ್ರಿ ಬಗಲ್ಗುಲ್ಗ ಒಂಜಿ ಮನೆ ಬಜಿ ಇತ್ತೆ ನಂಗೆ ಏರಿಗಳ ಕೋಡೆ ಎಂದು ಗೊತ್ತಾಯ್ತು ಇಂಚೆ ಆಪಣ ಮುಲ್ಪ ಅಂದು ನಮ್ಮ ಆಯ್ನಾತು ನಿನ್ನ ಬಹಿಷ್ಕಾರ ಮನ್ಪೇರನೆ ತೂಡತ್ತಂತೆ ನಮಗೆ ಸಪೋರ್ಟ್ ಮನ್ಪೇರೆ ಏರ್ಲವಲ್ಲಿ ನೆಕ್ ಈ ವಿಷಯದು ನಾನು ಮೊಳಿತೆ ಇಲ್ಲಿ ಒಂಜಿ ಸಾಧಾರಣ ಎನ್ನೆಲ್ಲ ಕೊಡು ಒಂಜಿ 10 ನೋದು ಇಲ್ಲ ಅಂದಿತ್ತೆ ಕೈ ಕಾಲಗೈತಲ್ಲ ಈ ಗಾಳಿ ಪೂರ ಪೋತು ಅಂಚಿಗೆ ಪೋಪಣ ಎತ್ತಂತೆ ನಾವು ಸ್ವಲ್ಪ ಪಚ್ಚನಾಡಿ ತೂಲೆ ಅಲ್ಪ ಒಂದು ಅಂಗವಿಕಲರ ಶಾಲೆ ಉಂಟು ಕೈತಾಲು ಅಲ್ಪ ಆ ಶಾಲೆಗೆ ಬಾರ ಜಾತ್ ವಾಸನೆ ಇರ್ಪಣ ಅಲ್ಪ ವಾಮಂಜೂರು ಪೋನಾಗ ತಿಪ್ಪಾರು ಅಂಚಾದ ಮುಲ್ಪ ಒಂದು ಆಂಡ ಇತ್ತ ಸುರುಕಾಗಲೇ ಒಣ ಕಸ ಮನ್ಪೇರು ಹೊಕ್ಕ ಈ ತ್ಯಾಜ್ಯ ಅವು ಒಂದು ಪೂರ ಕೊಣತ್ತು ಐಕೆ ಪಾಡ್ಬೇರು ನಮ್ಮದು ಯಾರು ಹೋಗ್ಪಣ ಇನ್ನು ಐಡ್ದಾತು ಇತ್ತೇನೆ ಇನ್ನು ನಮ್ಮ ಉಂತ ಹೊಡತ್ತ ಅಂತೆ ಈ ಪ್ರತಿಭಟನೆ ಇಂಚೆ ಬಂತನೇ ಯಾರಂದ್ರೆ ನಮ್ಮ ಇನ್ನೀಟ ನಂಗೆ ಮಂತ್ರಿಗಳ ಪಾರ ಅನ್ಕೊಡವು ಎಲ್ಲೇನೋ ಎಲ್ಲ ಒಂಜಿ ದಿನ ಫಿಕ್ಸ್ ಮಾಡ್ಬಿಡಿ ಪೂರ ಪಂಚಾಯತ್ ಹೊರ ಪೋತು ನಮ್ಮಂಜಿ ಮಲ್ಪುಗಳು ಈ ರೋಡು ಅಂದತ್ತು ಪರದಿಗಳು ಒಂಜಿ ರೋಡ್ ಧೂಳುಟ್ಟಿತ್ತ ಪೈಪ್ ಹೊರದೆಪ್ಪೇರು ಹೊರ ಗರಿಪೇರು ಹೊರ ಮಾಡ್ಬೇರು ಅಟ್ಟಿಂದ ಅರ್ಥ ಹೋಗಿ ನಮಗೆ ವೆಹಿಕಲ್ ಉಂಟದನ್ನ ಇಡೀ ಮಲ್ತಾನಿ ಕಾಂಡೆ ಕಾಣಕ ಇಡೀ ಧೂಳುಟ್ಟು ಮರ್ಕದ ಇಪ್ಪಳು ಐಕ್ ಬೇತೆ ನಮ್ಮ ಅನ್ಪ ಬಗ್ಗೆ ಇದಾಗ್ತದೆ ಕಜ ದಕ್ಕು ಅವಳು ಐಕ್ ಬೋರ್ಡ್ ನಾನು ಬರ ಟೆಂಪರ್ ಬರಡಿ ಐಕ್ ವ್ಯವಸ್ಥೆ ಮನ್ಪಡತೆ ಟೆಂಪೋ ಉಂಡಿ ಟೆಂಪೋ ಮುಲ್ತ ಟೆಂಪರ್ ಕೊಂಡು ಅಲ್ಕೊಂಡು ಕೋಟೆ ಕಾರ್ಡ್ ಉಂಟು ದೀತೆ ದೇ ಮೇಕ ಓಡೆ ಮುಟ್ಟ ಬಂಡ ಮೇಕ ಪರ್ಮನೆಂಟ್ ಮೇಕ ಕಾಸೆ ತೊಂದ್ರೆ ಓಲೇಜ್ ಇದು ಕೋಟೆ ಕಾರ್ಡ್ ಇರುತ್ತೆ ಕೊನಪೆರ್ ದಾಗಂಡ ಕಾಸು ಕೊನಪೆರ್ ಅಲ್ಪ ದಕ್ಕು ಕೊಂಡು ಪೂಜೆ ಪರ್ಮನೆಂಟ್ ಕೋಟೆ ಕಾರ್ಡ್ ಅದು ಒಂಜಿ ರೂಪಾಯಿ ತೊಂದಿರು ಒಂಜಿ ರೂಪಾಯಿ ತೊಂದಿರು ಮುಲ್ಪನೆ ಕಾಸು ನಮ್ಮದನ್ನ ಭಾರತ ಪಲ್ಲೇರಿ ದಾಲೇಜಿ ಇದಕ್ಕೆ ಪಾತ್ರ ಸ್ವಾತಂತ್ರ್ಯ ಏರಗಳು ಉಂಟು ಇದಕ್ಕೆ ಪಾತ್ರ ಮಣಿಪದಗಳು ನಮ್ಮ ಎಲ್ಲ ಎಲ್ಲ ಬರ್ಬೋದು ವಿಷಯ ಕಸ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸುವ ಯೋಜನೆಯ ಬಗ್ಗೆ ವಿರೋಧ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಲಪಡಿ ಗ್ರಾಮದ ನಾರ್ಲಪಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಬಳಿ ಇರುವ ಪ್ರದೇಶದಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಲು ತಲಪಡಿ ಗ್ರಾಮ ಪಂಚಾಯತ್ ಯೋಜನೆಯನ್ನು ಮಾಡಿದೆ. ಈ ಕಸ ತ್ಯಾಜ್ಯ ವಿಲೇವಾರಿ ಘಟಕವು ನಮ್ಮ ಪ್ರದೇಶದಲ್ಲಿ ಸ್ಥಾಪಿಸಿದರೆ ನಮ್ಮ ಗ್ರಾಮವು ಮಲಿನವಾಗುವುದಲ್ಲದೆ ನಮ್ಮೆಲ್ಲರ ಆರೋಗ್ಯ ಹಾಗೂ ನಮ್ಮ ಭವಿಷ್ಯದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ.
ಇಡೀ ಪ್ರದೇಶವು ರೋಗ ದುರ್ವಾಸನೆಯಿಂದ ಕೂಡಿ ಎಲ್ಲರೂ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಈ ಪ್ರದೇಶದ ಹತ್ತಿರದಲ್ಲಿಯೇ ಪಶು ಚಿಕಿತ್ಸಾಲಯ ಇರುವುದರಿಂದ ಅಲ್ಲಿನ ಸಿಬ್ಬಂದಿಗಳಿಗೆ ತೊಂದರೆಯಾಗುವುದರ ಜೊತೆಗೆ ಅಲ್ಲಿಗೆ ಪ್ರಾಣಿಗಳನ್ನು ಕರೆತರುವ ಜನಸಾಮಾನ್ಯರಿಗೂ ತೊಂದರೆಯಾಗುತ್ತದೆ. ಈ ಪ್ರದೇಶದ ಸುತ್ತಲೂ ಸುಮಾರು 400ಕ್ಕೂ ಅಧಿಕ ಮನೆಗಳಿವೆ. ಇದರಿಂದ ಎಲ್ಲರೂ ಕಷ್ಟ ಎದುರಿಸಬೇಕಾಗುತ್ತದೆ. ಅಲ್ಲದೆ ಹತ್ತಿರದಲ್ಲಿಯೇ ಶಾಲಾ ವಠಾರವಿರುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಜನಗಳ ಮಕ್ಕಳ ಓಡಾಟ ಅಧಿಕವಾಗಿರುವ ಈ ಪ್ರದೇಶದಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣವಾಗುವುದನ್ನು ನಾವು ಸಾರ್ವಜನಿಕರು ತೀವ್ರವಾಗಿ ವಿರೋಧಿಸುವುದರ ಜೊತೆಗೆ ನಾವು ನಿರ್ಮಾಣ ಮಾಡಲು ಯಾವುದೇ ಅವಕಾಶವನ್ನು ಕೊಡುವುದಿಲ್ಲ. ನಾವು ಇದರ ಬಗ್ಗೆ ತೀವ್ರವಾದ ಪ್ರತಿಭಟನೆಯನ್ನು ಕೂಡ ಮಾಡುತ್ತೇವೆ. ಆದುದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಮನವಿಯನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳೊಂದಿಗೆ ಈ ಯೋಜನೆಗೆ ಯಾವುದೇ ರೀತಿಯಲ್ಲಿ ಅನುವು ಮಾಡದೆ ಇದನ್ನು ಇಲ್ಲಿಗೆ ಕೈಬಿಡಬೇಕಾಗಿ ನಾವು ಗ್ರಾಮಸ್ಥರು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ವಿಷಯವನ್ನು ಹೇಳ್ತೀವಿ, ಮನವಿ ಪತ್ರ ಕೊಡಿ. ನಮ್ಮ ದಾಲ ವಾಕಲ್ ಪಾರತೀರ ನಮ್ಮ ಕೊಡ್ತೀವಿ ಆ ವಿಷಯ ಕೇಳಿ ಮನೆ ಬರೋಣ ನಮ್ಮ ರಕ್ಷಾ ಶಿಕ್ಷಕ ನಮಸ್ಕಾರ. ಇವತ್ತು ತಲಪಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಲಿಕ್ಕೆ ಈ ಒಂದು ಪ್ರದೇಶದಲ್ಲಿ ಸರ್ವೆ ಕಾರ್ಯವನ್ನು ಮಾಡಲಿಕ್ಕೆ ನಾವೊಂದು ಇದೊಂದು ಸ್ವಚ್ಛವನ್ನು ಮಾಡಲಿಕ್ಕೆ ನಿನ್ನೆ ಒಂದು JCBಯನ್ನು ಕಳಿಸಿಕೊಟ್ಟಿದ್ದೆ. ಈ ಪ್ರದೇಶದ ನಾಗರಿಕರೆಲ್ಲರೂ ಸೇರಿ ಇಲ್ಲಿ ಸ್ವಚ್ಛ ಏನು ಹಸಿ ಘನತ್ಯಾಜ್ಯವನ್ನು ವಿಲೇವಾರಿ ಘಟಕವನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತೆಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಾವು ಯಾವುದೇ ರೀತಿಯಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಲಿಕ್ಕೆ ಬಂದದ್ದು ಅಲ್ಲ. ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಲಿಕ್ಕೆ, ಸರ್ವೆ ಮಾಡಲಿಕ್ಕೆ, ಜಾಗವನ್ನು ಗುರುತು ಮಾಡಲಿಕ್ಕೆ ಬಂದದ್ದು ನಿನ್ನೆ. ಇನ್ನೂ ಕೂಡ ಇದರ ಬಗ್ಗೆ ನಾವು ಎಲ್ಲರಿಗೂ ಕೂಡ ಈ ಪರಿಸರದ ನಾಗರಿಕರಿಗೆ ಒಂದು ಗ್ರಾಮ ಸಭೆಯಲ್ಲಿ ಇದೇ ಜಾಗದಲ್ಲಿ ಮಾಡಿ ಅವರಿಗೆಲ್ಲ ಸರಿಯಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ಅದರ ರೀತಿ ಯಾವ ರೀತಿಯಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಮುಂದೆ ನಡೀತದೆ ಅನ್ನೋದನ್ನು ನಾವು ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಆಮೇಲೆ ಅದನ್ನು ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಇದು ಇನ್ನೂ ಪ್ರಥಮ ಹಂತ ಹೇಳಿದರೆ ಇಲ್ಲೊಂದು 60 ಸೆನ್ಸು ಜಾಗವನ್ನು ಗುರುತು ಮಾಡಿ ಗಡಿ ಗುರುತನ್ನು ಮಾಡಲಿಕ್ಕೆ ಸರ್ವೆಯವರು 27ನೇ ತಾರೀಕು ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಕ್ಕೋಸ್ಕರ ಇಲ್ಲಿರುವಂಥ ಒಂದು ಸ್ವಲ್ಪ ಮರ ಗಿಡಗಳನ್ನೆಲ್ಲ ಕಟ್ಟು ಮಾಡಿ ಅಲ್ಲಿಗೆ ಜಾಗವನ್ನು ಗಡಿ ಗುರುತು ಮಾಡಲಿಕ್ಕೆ ಬಂದದ್ದು. ಈಗ ನಾವು ಮಾಡುವಂಥದ್ದು ಹೆಸರಲ್ಲಿ ಹೇಳುವಾಗೆ ಘನತ್ಯಾಜ್ಯ ವಿಲೇವಾರಿ ಘಟಕ. ಈಗ ನಾವು ಇಡೀ ಉಳ್ಳಾಲ ತಾಲೂಕಿನ 17 ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಆಗದ ಗ್ರಾಮ ಪಂಚಾಯತಿ ಅಂದರೆ ಅದು ಏಕೈಕ ಗ್ರಾಮ ಪಂಚಾಯತಿ ತಲಪಾಡಿ ಒಂದೇ ಇರೋದು. ಇನ್ನು 16 ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಎಲ್ಲ ಗ್ರಾಮದಲ್ಲೂ ಕೂಡ ಜಾಗ ಸ್ಯಾಂಕ್ಷನ್ ಆಗಿ ವಿಲೇವಾರಿ ಘಟಕ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಈಗ ನಡೀತಾ ಇದೆ. ಈಗಾಗಲೇ ನಾವು ಒಂದು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಹಸಿ ಕಸ ಒಣಕಸವನ್ನೆಲ್ಲ ಒಂದು ಖಾಸಗಿಯವರು ತಗೊಂಡು ಈಗ ಡಂಪ್ ಮಾಡ್ತಾ ಇದ್ದಾರೆ. ನಮಗೀಗ ಶಾಶ್ವತವಾಗಿ ನಮಗೆ ಆದಂಥ ವಿಲೇವಾರಿ ಘಟಕ ಆಗಬೇಕು. ಇಲ್ಲಿಂದಲೇ ಇಲ್ಲಿ ಎಲ್ಲ ಹಸಿ ಕಸ ಒಣ ಕಸವು ಕೂಡ ತ್ಯಾಜ್ಯ ವಿಲೇವಾರಿ ಆಗಬೇಕು ಅನ್ನೋದು ನಮ್ಮ ಆಸೆ. ಆದರೆ ಇಲ್ಲಿ ಹಸಿ ಕಸವನ್ನು ಯಾವುದೇ ರೀತಿಯಾಗಿ ಈ ಪರಿಸರದಲ್ಲಿ ತಂದು ನಾವು ಕೊಳಕು ಮಾಡಲಿಕ್ಕೆ ನಮ್ಮಿಂದ ಆಗಲಿಕ್ಕಿಲ್ಲ. ಇಲ್ಲಿ ಏನಿದ್ರು ನಾವು ಘನತ್ಯಾಜ್ಯ ಅಂತೇಳಿದೆ ಪ್ಲಾಸ್ಟಿಕ್ ತೊಟ್ಟೆಗಳು, ಬಾಟಲ್ಗಳು, ಪೇಪರ್ಗಳು ಮತ್ತು ಏನು ಕಣ್ಣಿಗೆ ಕಾಣಿಸುವಂಥ ಘನತ್ಯಾಜ್ಯಗಳು ಮಾತ್ರ ಇಲ್ಲಿ ಸೆಗ್ರಿಗೇಷನನ್ನು ಮಾಡಿ MRF ಘಟಕಕ್ಕೆ ಪ್ರತಿ ಶನಿವಾರ ಗಾಡಿ ಬರ್ತದೆ. ಈಗಾಗಲೇ ನರಿಕೊಂಬು ಬಂಟ್ವಾಳ ತಾಲೂಕಿನ ನರಿಕೊಂಬು ಮತ್ತು ಗ್ರಾಮದ ಶಂಭೂರಲ್ಲಿ MRF ಘಟಕವನ್ನು ನಮ್ಮ ಉಳ್ಳಾಲ ತಾಲೂಕು ವತಿಯಿಂದಲೂ ಕೂಡ ಅಲ್ಲಿ ಮಾಡಿದ್ದಾರೆ. ಅದೆಲ್ಲ ತ್ಯಾಜ್ಯವನ್ನು ಕೂಡ ಈಗ ನಾವು ಶಂಭೂರಿಗೆ ತಲುಪಿಸುವಂಥ ಕೆಲಸ ಇಲ್ಲಿಂದ ನಡೀತದೆ. ಇಲ್ಲಿ ಯಾವುದೇ ರೀತಿಯಾಗಿ ಹಸಿ ತ್ಯಾಜ್ಯವನ್ನು ತಂದು ನಾವು ಇಲ್ಲಿ ಯಾವುದೇ ರೀತಿಯ ಗಲೀಜು ಮಾಡಲಿಕ್ಕೆ ಆಗೋದಿಲ್ಲ. ಹಸಿ ತ್ಯಾಜ್ಯದ್ದು ಅದು ಬೇರೆಯೇ ರೀತಿಯಾದ ಕಾನ್ಸೆಪ್ಟ್ ಇದೆ. ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು ಇಲ್ಲಿ ಮಾಡಲಿಕ್ಕೆ ಅದು ಸೂಕ್ತವಾದ ಜಾಗನೂ ಅಲ್ಲ.
ಗ್ರಾಮ ಪಂಚಾಯತಿ ಕೂಡ ನಿರ್ಣಯ ಮಾಡುವಾಗ ನಾವು ಕೂಡ ನಿರ್ಣಯ ಇನ್ನೂ ಆಗಲಿಲ್ಲ ಅದರದ್ದು, ಇನ್ನೂ ಕೂಡ ಅದರದ್ದು ಯಾವುದೇ ರೀತಿಯಾಗಿ ಹಸಿ ತ್ಯಾಜ್ಯದ ಕಾನ್ಸೆಪ್ಟು ನಮ್ಮಲ್ಲಿಲ್ಲ. ನಮ್ಮಲ್ಲಿರೋದು ಘನತ್ಯಾಜ್ಯ ಮಾತ್ರ. ನಾವು ಇಲ್ಲಿನ ನಾಗರಿಕರಿಗೆ ಮುಂದೆ ಬಂದರೆ ಇಡೀ ಉಳ್ಳಾಲದಲ್ಲಿ ನಡೆಯುವಂಥ ಬಾಳೆಪುಣಿಯಲ್ಲಿ ನಡೀತಾ ಇದೆ, ಪಜೀರಲ್ಲಿ ನಡೀತಾ ಇದೆ, ಮತ್ತು ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ನೋಡ್ಕೊಂಡು ಬರೋದಾದರೆ ನಾವೆಲ್ಲರೂ ಕೂಡ ಕರ್ಕೊಂಡೋಗಿ ಒಂದು ಗಾಡಿ ಮಾಡ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀವಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ. ಇಲ್ಲಿ ಈಗ ಆಲ್ರೆಡಿ ನಾವು ಘನತ್ಯಾಜ್ಯವನ್ನು ನಮ್ಮ ಗ್ರಾಮಸೌಧ ಕಟ್ಟಡದಲ್ಲಿ ಸಂಗ್ರಹಣೆ ಮಾಡಿ ಈಗ ಅಲ್ಲಿಂದ ನಾವು ಶಂಭೂರಿಗೆ ಡಂಪ್ ಆಗ್ತಾ ಇದೆ. ಅದೇ ರೀತಿಯಾಗಿ ಒಂದು ತಾತ್ಕಾಲಿಕವಾಗಿ ನಾವೊಂದು ಶೆಡ್ ಮಾಡುವಂಥದ್ದು. ಇಲ್ಲಿ ನಮಗೆ ಖಾಲಿ ಜಾಗವನ್ನು ಕೇಳಿದರು, ಇಲ್ಲೊಂದು ಶೆಡ್ಡನ್ನು ಮಾಡಿ ಆ ಶೆಡ್ಡಲ್ಲಿ ನಮ್ಮ ಘನತ್ಯಾಜ್ಯವನ್ನು ಇಟ್ಟು ಅಲ್ಲಿಂದ ಕಳಿಸುವಂಥ ಕೆಲಸ. ಇಲ್ಲಿ ಯಾವುದೇ ರೀತಿಯಾಗಿ ಹಸಿ ಕಸವನ್ನು ತಂದು ಇಲ್ಲಿ ನಾವು ಸೆಗ್ರಿಗೇಷನ್ ಮಾಡುವಂಥದ್ದು ಮತ್ತು ಕಲುಷಿತ ಮಾಡುವಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಯೋಜನೆ ಅಲ್ಲವೇ ಅಲ್ಲ. ಇಷ್ಟನ್ನು ನಾನು ಹೇಳಲಿಕ್ಕೆ ಇವರೆಲ್ಲ ಸಾರ್ವಜನಿಕರಿಗೂ ಬಯಸ್ತೀನಿ. ನಾವು ನಿಮ್ಮ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿಮ್ಮ ಒಂದು ಆರೋಗ್ಯ ಮತ್ತು ಏನೆಲ್ಲ ಇಲ್ಲಿ ಪರಿಸರದ ವ್ಯವಸ್ಥೆಯನ್ನು ಇಟ್ಕೊಂಡು ಇಷ್ಟು ಒಂದು ಸ್ವಚ್ಛವಾಗಿರುವಂಥ ಪ್ರದೇಶವನ್ನು ನಾವು ಕಲುಷಿತ ಮಾಡಲಿಕ್ಕೆ ಯಾವುದೇ ನಿರ್ಣಯವನ್ನು ನಾವು ಮಾಡಲಿಕ್ಕೆ ತಯಾರಿಲ್ಲ. ಇದನ್ನು ಸಾರ್ವಜನಿಕರಿಗೆ ನಾವೆಲ್ಲರೂ ಕೂಡ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಏನೆಲ್ಲ ನಿನ್ನೆ ಸ್ವಚ್ಛ ನಾರ್ಲಪಡಿಲು ಗ್ರೂಪ್ ಏನಿದೆ ಅದರೊಳಗೆಲ್ಲ ಚರ್ಚೆಗಳನ್ನು ಮಾಡಿದ್ದೀರಿ. ನಾವೆಲ್ಲವೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ವಿರೋಧನಿಲ್ಲ. ಪ್ರತಿಭಟನೆ ಮಾಡೋದು ನಮ್ಮ ಜನ್ಮಸಿದ್ಧ ಹಕ್ಕು, ಸಂವಿಧಾನದ ಬದ್ಧವಾಗಿ ಬಂದಿರುವಂಥ ಹಕ್ಕು. ಹಾಗೆಯೇ ಇಷ್ಟು ಜನ ಸೇರಿ ಇದೆಲ್ಲ ನೀವು ಏನು ಇದೇ ಜಾಗದಲ್ಲಿ ನಾವು ಗ್ರಾಮ ಸಭೆಯನ್ನು ಮಾಡ್ತೀವಿ. ಗ್ರಾಮ ಸಭೆಯನ್ನು ಮಾಡಿ ಅದನ್ನು LED ಸ್ಕ್ರೀನ್ ಹಾಕಿ ಬೇರೆ ಬೇರೆ ಗ್ರಾಮ ಪಂಚಾಯತಿ, ನಾನು ಕೂಡ ರಾಜ್ಯದ ಹಲವಾರು ಗ್ರಾಮ ಪಂಚಾಯತಿಗಳಿಗೆ ಈ ಘನತ್ಯಾಜ್ಯ ವಿಲೇವಾರಿ ಘಟಕ ಹೇಗೆ ನಡೀತದೆ ಅಂತೇಳಿ ನಾನು ಕೂಡ ಒಂದು ಸ್ಟಡಿ ಮಾಡಿದ್ದೀನಿ. ಮತ್ತು ಇಲ್ಲೂ ಕೂಡ ಉಪ್ಪಿನಂಗಡಿ, ಉಜಿರೆ, ಧರ್ಮಸ್ಥಳ ಅಂತ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುವಂಥ ಗ್ರಾಮ ವಿಲೇವಾರಿ ಘಟಕಗಳನ್ನು ನೋಡಿದ್ವಿ. ಇಲ್ಲಿ ನಾವು ಈ ಪರಿಸರದಲ್ಲಿ ಮಾಡಿದರೆ ನಮ್ಮ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಬಂದು ನೋಡುವಂಥ ತ್ಯಾಜ್ಯ ವಿಲೇವಾರಿ ಘಟಕ ಆಗಬೇಕೇ ವಿನ ಇಲ್ಲಿ ಕಲುಷಿತ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕಲುಷಿತ ಆಗುವಂಥ ನಮ್ಮದು ಯೋಜನೆ ನಮ್ಮಲ್ಲಿಲ್ಲ. ಇದನ್ನು ನಾನು ಮಾಧ್ಯಮ ಮಿತ್ರರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿನ ಸಾರ್ವಜನಿಕರಿಗೂ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೀವೇನು ನಿಮ್ಮ ಮನಸ್ಸಲ್ಲಿ ಏನಿದೆ ಇಲ್ಲೆಲ್ಲ ಹಸಿ ಕಸವನ್ನು ತಂದು ಏನು ನಮ್ಮ ಪಚ್ಚನಾಡಿಯಲ್ಲಿರೋ ಹಾಗೆ ಅಂಥ ಪರಿಸರ ಪಚ್ಚನಾಡಿ ಇಲ್ಲಿ ಬೇರೆ ಎಲ್ಲಿ ಇಲ್ವಾ ಸರ್ ಹಾಕ್ಲಿಕ್ಕೆ? ನೋಡಿ ಈಗ ಎರಡು ಕಡೆ ಜಾಗ ಇದಾಯ್ತಲ್ಲ. ಅಲ್ಲ ಒಂದು ನಿಮಿಷ ಸರ್, ಒಂದು ನಿಮಿಷ. ಯಾವುದು ಬೇಡ, ಯಾವುದು ಬೇಡ, ಯಾವುದು ಬೇಡ, ನಾವು ಬಿಡುವುದಿಲ್ಲ. ಯಾವುದು ಬೇಡ, ನೀವು ಬೇಡ ಬೇಡ ಅಂತ ಹೇಳಿದ್ರೆ ನಾವೊಂದು ವಿಷಯ ಹೇಳ್ತೀವಿ ಕೇಳಿ. ಅಲ್ಲ ಮುಂದೆ ಅದು ಎಲ್ಲ ತಂದಿಲ್ಲೇ ಆಗ್ತಾರೆ. ಇಲ್ಲಿ ಅದು ಯಾವುದೇ ರೀತಿ ಚರ್ಚೆಗಳ ಗ್ರಾಮ ಪಂಚಾಯತಿ ನಾವು ಈಗ ಪ್ರತಿಭಟನೆ ಮಾಡಿದ್ರೆ ಅದು ನಿಮಗೆ ಮಾತಾಡ್ಲಿಕ್ಕೆ ಜಾಸ್ತಿ ಚರ್ಚೆ ಬೇಡ ಸರ್. ಇಲ್ಲಿ ಮಾತಾಡಿ ಚರ್ಚೆ ಬೇಡ. ನಾವು ಏನಿದ್ರು ನಿಮ್ಮ ಹತ್ರ ಪತ್ರ ಮುಖಾಂತರ ನಾವು ನಿಮ್ಮ ಹತ್ರ ಮಾತಾಡ್ತೇವೆ. ನಮಗೆ ಮಾತಾಡಿ ಇಷ್ಟ ತನಕ ಯಾವ ಶಾಸನ ಆಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಮನೆ ತಗೊಂಡಿರಲ್ಲ, ನಿಮಗೂ ಕೂಡ ನಾವು ಗ್ರಾಮ ಸಭೆಯೆಲ್ಲ ಮಾಡ್ತೀವಿ. ಅದ್ರ ಬಗ್ಗೆ ತಲಪಾಡಿ ಗ್ರಾಮ ಬಂಡಂದು ವಂಚನೆ ಜಾಗೊಂಡು ಅಲ್ಪ ತೂಲಿ ಗೊತ್ತಾಯ್ತಾ? ಎಷ್ಟು ಸಲ ತಲಪಾಡಿ ಗ್ರಾಮ ದೊಡ್ಡ ಸ್ಥಳ ಇದೇ ಇರುವುದು, ಇದಕ್ಕಿಂತ ದೊಡ್ಡ ತಲಪಾಡಿ ಇಲ್ವಾ? ನಾವು ಈಗ ಜಾಗ ವಿಚಾರ ಅಷ್ಟೇ. ಎಲ್ಲ ಕಡೆ ಹೋದ್ರು ಕೂಡ ಎಲ್ಲ ಕಡೆ ಹೋದ್ರು ವಿರೋಧ ಇದೆ. ಇದು ಒಂದು ನಿಮಿಷ ತಲಪಾಡಿಯಲ್ಲಿ ನಾನು ಅವತ್ತು ಆಟಿಯಲ್ಲಿ ತೆಗೆದಿದ್ದೇನೆ. ತಲಪಾಡಿಯಲ್ಲಿ ಯಾವುದೇ ಪ್ಲಾಸ್ಟಿಕ್ ಬ್ಯಾನರ್ ಅದನ್ನು ಯೂಸ್ ಮಾಡಲಿಕ್ಕಿಲ್ಲ. ನೀವೊಂದು ಕೆಲಸ ಮಾಡಿ ಸರ್, ತಲಪಾಡಿಯಲ್ಲಿ ಯಾವುದೇ ಪ್ಲಾಸ್ಟಿಕ್ ತೊಟ್ಟೆ ಅಂಗಡಿ ಇಡ್ಬಾರ್ದಲ್ಲ, ಅದು ಬಂದ್ ಮಾಡಿ ಬಸ್ಸಿಗೆ. ಮತ್ತೆ ಮಾಡಬೇಡಿ.
ಇಲ್ಲ ಅದು ಮಾಡಿ ತಲಪಾಡಿ ಅವರು ಹೇಳಿದ್ದಾರೆ ಅಂತ ತಿಳಿಸಿ ಅಲ್ಲಿಗೆ ಸ್ಟೇಟ್ ಗವರ್ಮೆಂಟ್ ತಿಳಿಸಿ ಸೆಂಟ್ರಲ್ ಗವರ್ಮೆಂಟ್ ತಿಳಿಸಿ ತಲಪಾಡಿಯಲ್ಲಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡುವುದಿಲ್ಲ ತಲಪಾಡಿ ಅಂಗಡಿ ಪ್ಲಾಸ್ಟಿಕ್ ರೈಡ್ ಮಾಡಿ ನಾಳಿಂದ ನೋಡಿ ಅದ್ರ ಬಗ್ಗೆ ಎಲ್ಲ ಸರ್ಕಾರ ಅಂದ್ರೆ ಸರ್ ನೋಡಿ ನಾವಿಲ್ಲಿ ಮಾತಾಡ್ಲಿಕ್ಕಿಲ್ಲ ಹೋಗು JCP ಯಾರು ಮಾಡ್ತೀವಿ